ಇವತ್ತು ಬ್ರೆಡ್ ಹಲ್ವಾ ಯಾವ ಥರ ಮಾಡಬೇಕು ನಾನು ನಿಮಗೆ ತಿಳಿಸ್ತೀನಿ. 1 ಕಪ್ ಆಫ್ ಮಿಲ್ಕ್, 1 ಕಪ್ ಆಫ್ ಶುಗರ್, 2 ಟೇಬಲ್ ಸ್ಪೂನ್ ಆಫ್ ದ್ರಾಕ್ಷಿ, 2 ಟೇಬಲ್ ಸ್ಪೂನ್ ಆಫ್ ಘೀ, 1 ಟೇಬಲ್ ಸ್ಪೂನ್ ಆಫ್ ಇಲಾಚಿ, 3 ಪೀಸಸ್ ಆಫ್ ಬ್ರೆಡ್. ಸ್ಟವ್ ಆನ್ ಮಾಡಿ ಕಡಿಯೋದಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಘೀ ಹಾಕಬೇಕು. ಟೂ ಟೇಬಲ್ ಸ್ಪೂನ್ ಆಫ್ ದ್ರಾಕ್ಷಿ ಹಾಕಬೇಕು. ಇದನ್ನ ಸ್ವಲ್ಪ ಫ್ರೈ ಆಗೋತನ ಬಿಡಬೇಕು. ಇದನ್ನ ಫ್ರೈ ಆಗಿದ ತಕ್ಷಣ ಒಂದು ಕಪ್ಪಲ್ಲಿ ತಗೋಬೇಕು. ಇದನ್ನ 4 ಪೀಸಸ್ ಥರ ಕಟ್ ಮಾಡಬೇಕು. ಘೀಯಲ್ಲಿ ಈ ಬ್ರೆಡ್ ಪೀಸಸ್ನ ಫ್ರೈ ಮಾಡಬೇಕು. ಫ್ರೈ ಆಗಿದ ತಕ್ಷಣ ಒಂದು ಬೌಲಲ್ಲಿ ಆ ಪೀಸಸ್ನ ತಗೋಬೇಕು. ಪಾಕ ಮಾಡ್ಕೊಬೇಕಾ ನಾವು 1 ಕಪ್ ಆಫ್ ಶುಗರ್ ಹಾಕಬೇಕು. ಆ್ಯಂಡ್ 1 ಕಪ್ ಆಫ್ ವಾಟರ್ ಹಾಕಬೇಕು. ಅದನ್ನು ಬೇಯಿಸು ಕುದಿಸ್ಬೇಕು. ಈ ಥರ ನಾವು ಕುದಿಸಿದ ಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದ ಬ್ರೆಡ್ ಪೀಸಸ್ನ ಹಾಕಬೇಕು. ಈ ಥರ ಇದನ್ನ ಕುದಿಸ್ಬೇಕು ಸ್ವಲ್ಪ ಹೊತ್ತು. ಈ ಥರ ಈ ಬ್ರೆಡ್ ಪೀಸಸ್ನ ಕುದಿಸಿದ ಮೇಲೆ 1 ಕಪ್ ಆಫ್ ಹಾಲು ಹಾಕಬೇಕು. ಇದರಲ್ಲಿ ಈ ಥರ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಅದನ್ನ ಮಿಕ್ಸ್ ಮಾಡಿದ ತಕ್ಷಣ 1 ಟೇಬಲ್ ಸ್ಪೂನ್ ಆಫ್ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಬೇಕು. ಹಂಗೆ 1 ಟೇಬಲ್ ಸ್ಪೂನ್ ಆಫ್ ಇಲಾಚಿ ಹಾಕಬೇಕು. ಇವಾಗ ಬ್ರೆಡ್ ಹಲ್ವಾ ರೆಡಿ. ಇದನ್ನ ಒಂದು ಬೌಲಲ್ಲಿ ತಗೋಬೇಕು. ಬ್ರೆಡ್ ಹಲ್ವಾ ರೆಡಿ.